ಬಂದೆ ಬಾವ. ಬಾವ ತೊಲಗ್ತಾ ಪೀಡೆ. ನೀವು ಹಾಕಿದ ಗುಡುಗಿಗೆ ಇಷ್ಟೊತ್ತಿಗೆ ಹೊಳೆ ದಾಟಿ ಆಚೆ ದಡ ಸೇರಿರ್ಬೇಕು ಅವನು. ಆ ಹಳ್ಳಿಯವರು ನಮ್ಮೂರಿಗೆ ಕಾಲಿಡಬಾರ್ದು ಅಂತ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಗೊತ್ತಾಗೋದಿಲ್ಲ ನಿನಗ? ನನಗ್ ಗೊತ್ತಿಲ್ವೇ ಬಾವ, ನೀವು ಅದ್ರ ಚಿಂತೆ ಬಿಟ್ಬಿಡಿ. ಇನ್ಮೇಲೆ ಆ ಹಳ್ಳಿಯವರು ನಮ್ಮ ಹಳ್ಳಿಗೆ ಕಾಲಿಡಿದ ಹಾಗೆ ನೋಡ್ಕೋ ಜವಾಬ್ದಾರಿ ನಂದು. ಹಾ ಸರಿ, ಬಾ ನನ್ ಜೊತೆಲಿ. ಭಾವ ಅಂದಾಕ್ ಸೀನು, ಭಾವ ಹೋದ ತಿಂಗಳು ನೀವು ಕಳಿಸಿರೋ ಅಕ್ಕಿನಲ್ಲಿ ನುಚ್ಚು ಜಾಸ್ತಿ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಇದೇ ರೀತಿ ಆದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಲೆಟರ್ ಬರ್ತಿದ್ದಾರೆ. ಓದ್ ನೋಡು. ಓದಕ್ ಬರತ್ತಾ? ಏನೋ ನನ್ನ ಹೆಂಡತಿ ತಮ್ಮ ಅಂತ ಹೇಳಿ ಇಷ್ಟೆಲ್ಲ ಜವಾಬ್ದಾರಿ ವಹಿಸ್ಕೊಟ್ರೆ ಇದೇನೋ ನೀನ್ ಮಾಡ್ತಾ ಇರೋದು? ಹಾಗಲ್ಲ ಬಾವ, ಹಲ್ಲರ್ ಸೌದೋಗಿದೆ ಅಂತ ನಿನ್ನೆ ತಾನೇ ಫೋರ್ಮನ್ ಹೇಳ್ದ. ಅದ್ ಹೆಂಗೆ? ಹೋದ್ ತಿಂಗಳು ತಾನೇ ಹೊಸ ಹಲ್ಲರ್ ಹಾಕ್ಸ್ಬೇಕು ಅಂತ ಹೇಳಿ ನನ್ನ ಹತ್ರನೇ ಚೆಕ್ ಬರ್ಸ್ಕೊಂಡು ಹೋದೆ ನೀನು. ಹೊಸದೇ ಹಾಕ್ಸಿದ್ದೆ ಬಾವ, ಕೆಲ್ಸ ಜಾಸ್ತಿ ಹಾಗಾಗಿ ಸೌದೋಗಿರ್ಬೇಕು. ಹೌದಾ? ಕೆಲ್ಸ ಜಾಸ್ತಿ ಆದ್ರೆ ಲಾಭನೂ ಜಾಸ್ತಿ ಇರ್ಬೇಕಲ್ಲ? ಲಾಭ ಬಂದಿದೆಯಲ್ಲ ಭಾವ, ನೋಡಿ ಪೇಜ್ ಟು ಪೇಜ್ ಬರ್ದಿಟ್ಟಿದ್ದೀನಿ ನಾನು. ಚೆಕ್ ಬರ್ದಿಟ್ಟಿರ್ತೀನಿ, ಹಣ ತಗೊಂಬಂದ್ ಇವನ್ನೆಲ್ಲ ರಿಪೇರಿ ಮಾಡಿಸ್ಬೇಕು. ಇನ್ಮೇಲೆ ಈ ರೀತಿ ಆಗ್ದಾರಂಗ್ ನೋಡ್ಕೋ. ಆಮೇಲೆ ನುಚ್ಚು ಜಾಸ್ತಿ ಆಗಿರೋಕಿನ ಕಳಿಸ್ಬಿಡ್ಬೇಡ, ಮರ್ಯಾದೆ 3 ಕಾಸ್ಗೆ ಆಗೋಗ್ಬಿಡುತ್ತೆ. ಬುಕ್ ನಲ್ಲಲ್ವ ಲಾಭ ತೋರ್ಸೋದು, ಹಣದ ಲಾಭ ತೋರಿಸ್ಬೇಕು. ಲಾಭ ತೋರ್ಸು, ಲಾಭ, ಗೊತ್ತಾಯ್ತಾ? ಏನಂದೆ ಭಾವ? ಲಾಭ ತೋರ್ಸ್ಬೇಕಾ? ಇಲ್ಲಿವರೆಗೂ ಏನ್ ತೋರಿಸ್ದೆ ಅನ್ಕೊಂಡೆ ಭಾವ. ಈ ಸೀನಪ್ಪ ನಿಯತ್ ಏನು ಅಂತ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಸುಬಾ ಸುಬಾ ಎಲ್ಲಿ? ಸುಬ್ಬ ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ? ಓಹೋ, ಎಲ್ಲೋ ಮೇಕ್ ಹೋಗಿದಾರ ಅಂತ ಕಾಣುತ್ತೆ. ಸುಬಾ ಎಲ್ಲಿ ಹೋಗ್ಬಿಟ್ರು? ಹಾ, ಅಲ್ಲಿರ್ತಾರೆ. ಪಾರು, ನನ್ನನ್ನೇ ಹುಡ್ಕೊಂಡ್ ಬಂದೆ ಚಿನ್ನ. ಸುಬ್ಬ ಕೈ ತೆಗಿ. ತೆಗಿಯಲ್ಲ. ಸುಬ್ಬ ಕೈ ತೆಗಿ. ಏನ್ ಪಾರ್ವತಿ, ಯಾವಾಗ ಮುಟ್ಟಾಕ್ ಬಂದು ಸಿಳ್ತಾನೆ ಇರ್ತಿಯಲ್ಲ? ಅಲ್ಲ, ಇವತ್ತಲ್ಲ ನಾಳೆ ನಿನ್ ಗಂಡ ಆಗೋಂತಾನೆ. ನೀನು ನನ್ ಗಂಡನಾ? ಛೇ ಛೇ ಛೇ, ಎಲ್ಲಾದ್ರೂ ಉಂಟೆ? ನೀನು ನನ್ ಹೆಂಡತಿ ಆಗೋಳು. ಅದನ್ನ ಕನಸಲ್ಲೂ ನೆನೆಸ್ಬೇಡ. ಓಹೋ, ನಿನ್ ಮನಸ್ಸಲ್ಲ ಮನ್ಮತ ಇದಾನಲ್ವಾ? ಯಾರಿದ್ರೆ ನಿನಗೇನು? ನನ್ ಪಾಡಗ್ ನಾನು ಹೋಗಕ್ ಬಿಡು. ಏಯ್ ಪಾರು, ಸುಬ್ಬ ಊರ್ಗೊಸ್ಬ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅವನ್ ಜೊತೆ ಚಕ್ಕಂದ ಆಡ್ತಿಲ್ಲ, ನಾಚಿಕಾಗಲ್ಲ? ಇನ್ನೆಲ್ಲಿರ್ಬೇಕಿತ್ತು? ನಿಮ್ಮನ್ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ ನಾನು? ಮಾವಿನ ತೋಪು, ಭತ್ತದ ಗದ್ದೆ, ಅರಳಿಕಟ್ಟೆ, ಕೆರೆ, ಏರಿ ಎಲ್ಲಾ ಕಡೆನೂ ಹುಡುಕ್ತೆ. ಅಲ್ಲೇ ಯಾಕೆ ಹುಡುಕ್ದೆ? ನಿಮ್ಮನ್ ನೋಡ್ಬೇಕಾಗಿತ್ತು. ನನ್ನ ನೋಡ್ಬೇಕಾಗಿತ್ತ? ಯಾಕೆ? ಯಾಕೆ ಅಂದ್ರೆ ನೀವು ನನ್ಗೆ ಬೇಕು, ಅದಕ್ಕೆ. ನಾನ್ ನಿನಗ್ ಬೇಕಾಗಿತ್ತ? ಯಾಕೆ? ಎಲ್ಲದಕ್ಕೂ ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ. ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ? ನಿನ್ನ ಕಂಡ್ರು ಇಷ್ಟಾನೆ, ಕಾಣದೇ ಇದ್ರು ಇಷ್ಟಾನೆ. ಹಾಗಾದ್ರೆ ಯಾವಾಗ ಜ್ಞಾಪಿಸ್ಕೊಳ್ತಾ ಇರ್ತೀರಾ? ನಾನ್ ನಿನ್ನ ಜ್ಞಾಪಿಸ್ಕೊಳ್ಳೋದಿಲ್ಲ. ನೀನ್ ಯಾವಾಗ್ಲೂ ನನ್ ಕನಸು ಮನಸ್ಸಲ್ಲೆಲ್ಲ ತುಂಬಿಕೊಂಡಿರ್ತೀಯ. ಶಿವು, ನಾವು ಮದ್ವೆ ಆಗ್ಬಿಡೋಣವಾ? ಪಾರ್ವತಿ, ನಾನ್ ಯಾರು ಏನು ಅಂತ ತಿಳಿದೇನೆ ನನ್ ಹಿಂದೆ ಬರೋದಕ್ಕೆ ಸಿದ್ಧವಾಗಿದೆಯಲ್ಲ. ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಶಿವು, ನೀವ್ ಎಷ್ಟು ಒಳ್ಳೆಯವರು ಅಂತ ನನ್ ಮನ್ಸಿಗೆ ಗೊತ್ತು. ನೀವು ಯಾರೇ ಆಗಿದ್ರು ಪರವಾಗಿಲ್ಲ ಶಿವು. ನಿಮ್ ಜೊತೆಲಿ ಎಲ್ಲಿಗ್ ಬೇಕಾದ್ರೂ ಬರೋದಕ್ಕೆ ನಾನ್ ಸಿದ್ಧ. ನೀನ್ ನನ್ನ ಮೇಲಿಟ್ಟಿರೋ ನಂಬಿಕೆ ತುಂಬಾ ದೊಡ್ಡದು. ನೀನೇನು ಭಯ ಪಡ್ಬೇಕಾಗಿಲ್ಲ. ನಿನ್ನ ಸುಖವಾಗಿರೋ ಯೋಗ್ಯತೆ ನನಗಿದೆ. ನಮ್ಮ ಅಪ್ಪ ಅಮ್ಮ ಕೂಡ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಪಾರ್ವತಿ. ಶಿವು, ನಿಮ್ಮ ಅಪ್ಪ ಅಮ್ಮ ಅಷ್ಟು ಒಳ್ಳೆಯವರ? ನೋಡ್ಬೇಕು ಅನ್ಸುತ್ತೆ. ಈಗ್ಲೇ ಅಷ್ಟೊಂದು ಆಸೆನಾ? ನಿನ್ನ ಆಸೆ ಈಗ್ಲೇ ಈಡೇರುತ್ತೆ. ಏನ್ ಬೆಲೆ ಅಂತ ತಿಳ್ಕೊಂಡ್ಬಿಟ್ಟು ಬಂದು ಬೆಲ್ಲನೆಲ್ಲ ಮಾರ್ಕೆಟಿಗೆ ಸಾಕ್ಸ್ಬಿಡಿ. ಈ ದನಗಳಿಗೆಲ್ಲ ಔಷಧಿ ಹಾಕ್ಸಿದ್ರಾ? ಎಲ್ಲಾ ಕೆಲ್ಸನೂ ನಾನೇ ಹೇಳ್ಬೇಕು. ಹಾಕ್ಸ್ಲಿಲ್ಲ ಅಂದ್ರೆ ಮೊದ್ಲು ಇವನ್ನೆಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಈ ಕಾಯಿನೆಲ್ಲ ಸುಲ್ಸಿಟ್ಟಿರ್ತೀನಿ ಅಂತ ಹೇಳಿದ್ರಿ, ಒಂದ್ ಚೂರು ಕೆಲ್ಸನೂ ಆಗಿಲ್ಲ. ಇವನ್ ನೋಡಿದ್ರೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಿಗೆ ಬಂದಿದ್ದಾನೆ. ಎಷ್ಟು ದುರಹಂಕಾರ ಇವನಿಗೆ. ಇವನಂತವ್ರನ್ನ ನಾಯಿನರಿಗಳಿಗೆ ಕಡ್ದು ಹಾಕ್ಬೇಕು, ಬಡ್ಡಿ ಮಕ್ಕಳ. ಇಲ್ಲ ಬುದ್ಧಿ. ಮುಚ್ಚೋ ಬಾಯ್. ಮಾವ, ಒಂದು ವಿಷಯ. ಏನೋ ಏನೋದು ವಿಷಯ?
ವಿಷಯ ಕೇಳಿದ್ರೆ ನೀವೇ ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನೋ ಅದು ನಿಮ್ ಮಗಳು ಪಾರ್ವತಿನೋ ಆ ಶಿವು ಹೀರೋ ಹೀರೋಯಿನ್ ಹಾಕಿದ್ರೆ ಹಲ್ಲೆಲ್ಲ ಉದುರು ಬಿಡ್ಬೇಕು. ಅದೇನ್ ಸರಿಯಾಗಿ ಹೇಳೋ. ಅದೇ ಮಾವ, ಪೇಟೆಯಿಂದ ಶಿವು ಬಂದಿಲ್ವಾ? ಆ ಶಿವನು ಪಾರ್ವತಿ ಹೊಳೆ ಹತ್ರ ಶಿವು ಪಾರ್ವತಿ ಪಾರ್ವತಿ ಶಿವು ಪಾರ್ವತಿ ಇಬ್ರು ಚಕ್ಕಂದಾಡ್ತವ್ರೆ ಮಾವ. ನೀನ್ ಹೇಳಿದ್ ಸುಳ್ಳೇನಾದ್ರೂ ಆಗಿದ್ರೆ ಸುಟ್ಟು ಹಾಕಬಿಡ್ತೀನಿ ನನ್ನ. ನಾನೇ ಸುಳ್ಳು ಹೇಳಿ ಮಾವ, ಬೇಕಾದ್ರೆ ನೀವೇ ಬಂದ್ ನೋಡಿ ಆಮೇಲೆ ಸುಡಿರಂತೆ. ನನ್ಗೇನ್ ಹೊಟ್ಟೆ ಊರಿನ ನನ್ ಸಂಕಟ ನನ್ಗೆ. ತುಂಬಾ ಚೆನ್ನಾಗಿದ್ದಾರೆ. ಓ, ನೀನು ಆ ನಮಕರಾಮ್ ಸತ್ಯರಾಜನ್ ಮಗನ? ಸಾವುಕಾರ್ರೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ ಪರಿಸ್ಥಿತಿ ಚೆನ್ನಾಗಿರಲ್ಲ. ಇನ್ನೇನು ಘನಕಾರ್ಯನ್ ಹೊಗಳ್ಬೇಕಾ? ಕಂಡಿದೀನಿ ಒಗ್ಗಲ್ಲ. ಫೋಟೋ ತೋರಿಸ್ತಾನಂತೆ, ಫೋಟೋನ. ಎಷ್ಟೇ ಆದ್ರೂ ನಿಮ್ಮ ಅಪ್ಪ ನನ್ನ ತಂಗಿನ ಹರ್ಸ್ಕೊಂಡು ಹೋದನು. ಅಂಥವ್ನ ಮಗ ನೀನು. ಏಯ್, ಏನ್ ಹೇಳ್ತಿದ್ಯಾ ನೀನು? ಏನ್ ಹೇಳ್ತಿದ್ಯಾ? ಶಿವು ನಮ್ಮ ಅತ್ತೆ ಮಗನ. ಶಬಾಯ್, ಅವಳು ಬಾಯಿ ಮುಚ್ಚಿದ್ರೆ ಸತ್ಯ ಸುಳ್ಳಾಗೋದಿಲ್ಲ ಸಾವುಕಾರ. ಇಷ್ಟು ಬೇಗ ಚಕ್ರ ಒಂದು ಸುತ್ತಿ ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ತಲ್ಲ ಅಂತ ಆಶ್ಚರ್ಯನ? ಮನುಷ್ಯ ಎಷ್ಟೇ ಎಗರಾಡಿದ್ರು ವಿಧಿ ತನ್ನ ಇಷ್ಟನ ಈಡೇರಿಸ್ಕೊಂಡೇ ತೀರುತ್ತೆ. ಇದು ದೇವರ ಸಂಕಲ್ಪ. ಅವರಿಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದಾರೆ. ನಿನ್ ಹಠ ಬಿಡು, ಮೊದಲು ಅವರಿಬ್ಬರನ್ನು ಒಂದು ಮಾಡು. ಮುರಿದ ಮನಸ್ಸುಗಳನ್ನ ಒಟ್ಟಿಗೆ ಸೇರಿಸು. ಒಡೆದ ಸಂಬಂಧಕ್ಕೆ ಬೆಸಿಗೆ ಹಾಕು. ವಾ ರೇ ವಾ, ಕುಂಟ ಆದ್ರೂ ಏನ್ ಭಾಷಣ ಬಿಗೈತಿ. ಎಲೆಕ್ಷನ್ ನಿಂತ್ಕೊಂಡ್ಬಿಡು ಮಾವ. ಈಗ್ಲಾರು ಗೊತ್ತಾಯ್ತಾ ಇವನ್ ಕರ ಮತ್ತೇನು ಅಂತ? ಇದೆಲ್ಲ ನೋಡ್ತಾ ಇದ್ರೆ ನನ್ನ ಎದೆ ಆಗಿರೋ ಹೃದಯ ಕಿತ್ತು ಬರ್ತಾ ಐತೆ. ನಿಂಗೇನ್ ಆಗ್ತಾ ಇಲ್ವ ಮಾವ? ಸುಂದರ, ನಡೆಯಮ್ಮ ಹೋಗೋಣ. ಬಿಡಪ್ಪ, ಶಿವು ಜೊತೆ ಮದ್ವೆ ಮಾಡ್ತೀನಿ ಅಂತ ನನಗ್ ಮಾತು ಕೊಟ್ರೇನೆ ನಮ್ಮ ಮನೆಗ್ ಬರೋದು. ಏನಂದೆ? ಈ ಚಿಲ್ರೆ ನನ್ನ ಮಗ ಇವನ ಅಪ್ಪನ್ ತರನೇ ಮಂಕು ಬುದ್ಧಿ ಎರ್ತಿದ್ದಕ್ಕೆ ನೀನು ಇವನ್ ಜೊತೆ ಓಡೋಗಕ್ಕೆ ರೆಡಿ ಆಗ್ಬಿಟ್ಯಾ? ಸಾವುಕಾರ್ರೆ, ನಾನು ಯಾಕೆ ಓಡ್ ಹೋಗ್ಲಿ? ಏನೇ ಆದ್ರೂ ಇದೇ ಊರಿನಲ್ಲಿ ಎಲ್ರದ್ರಿಗೆ ರಾಜಾರೋಷವಾಗಿ ಮದುವೆ ಆಗಿ ಇವಳನ್ನ ಕರ್ಕೊಂಡು ಹೋಗ್ತೇನೆ ಹೊರತು ಓಡ್ ಹೋಗೋ ಹೇಳಿ ಅಲ್ಲ ನಾನು. ಇದನ್ನ ನಿಮ್ ಮೆದೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೆಲ್ಲಿಗೆ ಮೆಲ್ಲಿಗೆ. ಅಪ್ಪ, ನನ್ ಶಿವುನೇ ಮದ್ವೆ ಆಗೋದು. ಮುಚ್ಚೆ ಬಾಯಿ. ಹೇಳ್ಕೊಳ್ಳಿ ಬಿಡು ಮಾವ. ಓದೋ ಶಂಕ ಓದ್ತಾನೆ ಇರ್ಲಿ, ನಾನ್ ಜಾಗಟೆ ಬಾರಿಸ್ಬಿಟ್ಟು ಸರಿ ಮಾಡ್ಬಿಡ್ತೀನಿ. ನಡೆಯ ಒಳಕ್ಕೆ. ಬಿಡಪ್ಪ, ಮೆಲ್ಲಿಗೆ ಮೆಲ್ಲಿಗೆ. ಬಿಡಪ್ಪ. ಪಾರ್ವತಿ, ನೀನ್ ನಿನ್ಮೇಲೆ ಮನೆ ಬಿಟ್ಟು ಆಚೆ ಹೋಗ್ಕೊಡ್ದು. ಪಾರ್ವತಿ, ಮಾವ ಹೇಳ್ದಾಗೆ ಎಲ್ಲ ಕೇಳ್ಕೊಂಡು ಅಡ್ಜಸ್ಟ್ ಆಗ್ಬಿಡು. ಏ ಸುಬ್ಬ, ಮಾವ ಇವಳ ಮೇಲೆ ಒಂದ್ ಕಣ್ಣಿಡೋ. ಏನ್ ಮಾವ ನೀವ್ ಹೇಳೋದೇ ತಡ. ನಾನು ಅವಳ ಮೇಲೆ ಕಣ್ಣು ಇಟ್ಟಿದ್ದೀನಿ ಮಾವ. ಇಡ್ತೀನಿ ನೋಡಿ ಮಾವ, ಸರಿಯಾಗಿಡ್ತೀನಿ. ನಮ್ ವಂಶಕ್ಕೆ ಯಾರ್ ಶಾಪ ತಗ್ಲಿದ್ಯೋ ಏನೋ, ಯಾರ್ ಕಣ್ ಬಿದ್ದಿದ್ಯೋ ಏನೋ, ಯಾಕೆ ನಮ್ಮನೆ ಹೆಣ್ಮಕ್ಳೆಲ್ಲ ಹೀಗಾಗ್ತಾರೆ? ಯಾವ ನನ್ ಮಗನಿಗೆ ಗೊತ್ತು? ಅನುಭವಿಸ್ದಾಗ್ಲೇ ಗೊತ್ತಾಗೋದು ವರನೋ ಶಾಪನೋ ಅಂತ. ಅಬ್ಬಾ, ನೀನ್ ಈ ತರ ಸುರ್ಕೋತಾ ಇದ್ರ ಶಾಪ ಅಂತೂ ಗ್ಯಾರಂಟಿ ಕಣಪ್ಪ. ಏನ್ ಗ್ಯಾರಂಟಿನೋ ಮಗನೇ? ನಾನು ಹಗಲು ರಾತ್ರಿ ದುಡಿಯೋ ನಿಯತ್ತಿಗೆ ನನಗೆ ಸಿಗ್ಬೇಕು ವರ. ಏನಪ್ಪ ನೀನು? ವರ ಇಲ್ಲೇ ಗುಂಡ್ ಹಾಕೊಂಡ್ ಗುಂಡ್ ಕಳ್ತಾರ ಕುಂತೀವ್ನಿ. ವಧು ಬೇಕು ವಧು. ನನ್ನ ಮಗನೇ, ನೀನೀಗ ಮಧು ಸುರ್ಕೊಂತಾ ಇರು. ನಿನಗ್ ವಧು ಅಲ್ಲ, ವಧನೆ ಗ್ಯಾರಂಟಿ. ಅದಂತೂ ಬಿಡಪ್ಪ, ಗ್ಯಾರಂಟಿ ಅಂತ ಫಿಕ್ಸ್ ಮಾಡಿ ಇಟ್ಬಿಟ್ಟಿದೀನಿ. ಲೋ ಮಗನೇ, ನೀನು ಫಿಕ್ಸ್ ಮಾಡೋದ್ರಲ್ಲಿ ಮಹಾ ಪ್ರಚಂಡ. ನೀನು ಸಿಕ್ಕಾಪಟ್ಟೆ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ನನ್ನ ತಲೆಗೆ ವಿಕ್ಸ್ ಹಚ್ಬೇಡ್ವೋ ಮಗನೇ. ಅಬ್ಬ, ನೀನ್ ಎಷ್ಟ್ ಕುಡಿದ್ರು ಉಂಟೆ ಆಗಲ್ಲಪ್ಪ. ಅಬ್ಬ, ಇಂಥ ಪ್ಲಾನ್ಗೆಲ್ಲ ಈ ತಲೆನೇ ಸರಿ ಕಣಪ್ಪ. ನೀನೇ ಪ್ಲಾನ್ ಮಾಡು. ಲೋ ಮಗನೇ, 2 ಪೆಗ್ ಹಾಕಿ 3ನೇ ಪೆಗ್ಗಿಗೆ ಔಟ್ ಅಂತ ಗೊತ್ತು. ಲೋ, ಆ ಮಂಗಳ ಸತ್ಯರಾಜನ ಕಟ್ಕೊಂಡು ಹಾಳಾಗೋದ್ಲು ಅಂದ್ರೆ ನನ್ ಗ್ರಾಚಾರಕ್ಕೆ ಅವ್ರ ಮಗ ಬಂದು ವಕರ್ಸ್ಗೆ ಬಿಟ್ಟಿದಾನಲ್ಲೋ. ಅದಕ್ಕೆ ಯಾಕಪ್ಪ ನೀನ್ ಯೋಚನೆ ಮಾಡ್ತೀಯಾ? ಅವ್ರ ಮೂವರ್ನು ಮಾಡಿದ್ರಾಯ್ತು. ಲೋ ಮಗನೇ, ಮುಗಿಸೋದ್ರಲ್ಲಿ ನೀನು ವೆರಿ ಫಾಸ್ಟ್ ಅಂತ ನನಗೆ ಗೊತ್ತು.
ಅವಸರ ಪಟ್ಟು ಏನು ಮಾಡಕ್ ಹೋಗ್ಬೇಡ. ಮೊದ್ಲು ಇದನ್ನ ಮುಗಿಸು. ಅವ್ರ ಮೂರ್ ಮುಗಿಸೋ ಪ್ಲಾನ್ ನಾನ್ ಹೇಳ್ಕೊಡ್ತೀನಿ ನಿನ್ಗೆ. Cheers! For more updates, like, comment, subscribe to our channel.